ರಾಜ್ಯದ ಕರಾವಳಿ ಭಾಗ, ಮಲೆನಾಡು ಭಾಗ ಜೊತೆಗೆ ಮುಂಬೈ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಆದರೆ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಂಗಭದ್ರಾ ಜಲಾಶಯ ಇದ್ದರೂ ಕೂಡ ಈ ಭಾಗದಲ್ಲಿ ಒಂದು ರೀತಿ ಜಲಕ್ಷಾಮ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಎಕರೆ ಪ್ರದೇಶ ನೀರಾವರಿ ಇದೆ. ಜೊತೆಗೆ 5 ಲಕ್ಷ ಎಕರೆ ಪ್ರದೇಶ ಬೆದ್ದಲು ಭೂಮಿ ಇರತಕ್ಕಂಥದ್ದು. ಅಂದರೆ ಬೆದ್ದಲು ಭೂಮಿ ಅಂದರೆ ವರ್ಷದಲ್ಲಿ ಒಂದು ಬಾರಿ, ಅದು ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ಆದರೆ ಈ ಬಾರಿ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಜಮೀನುಗಳು ಬರಡು ಭೂಮಿ ಅಂತೆ ಆಗಿರ್ತಕ್ಕಂಥದ್ದು. ಇಷ್ಟೊತ್ತಿಗಾಗಲೇ ಈ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾ ಇದ್ರು, ಜೋಳವನ್ನು ಬೆಳೀತಾ ಇದ್ರು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಬೆದ್ದಲು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮುಂಗಾರು ಮಳೆಯೂ ಕೂಡ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ವರ್ಷಕ್ಕೆ ಬರ್ತಕ್ಕಂಥ ಒಂದು ಬೆಳೆಯೂ ಕೂಡ ಈ ಬಾರಿ ನಮ್ಮ ಕೈ ಸೇರ್ತಾ ಇಲ್ಲ ಅನ್ನುವ ಒಂದು ಆತಂಕದಲ್ಲಿ ರೈತರಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಮೋಡ ಬಿತ್ತನೆಯನ್ನು ಮಾಡಿಸಿದ್ರೆ, ಈಗ ಸೂಕ್ತ ಸಮಯ, ಮೋಡಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ಮೋಡ ಬಿತ್ತನೆಯನ್ನು ಮಾಡಿದರೆ ನಮಗೆ ಅನುಕೂಲವಾಗುತ್ತೆ, ಒಂದು ಬೆಳೆಯನ್ನಾದರೂ ಬೆಳ್ಕೋಬಹುದು ಅಂತ ರೈತರು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯ ಇದೆ, ಅದರಿಂದಲೂ ಕೂಡ ಇತ್ತೀಚೆಗೆ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಾವರಿ ಭಾಗದಲ್ಲೂ ಕೂಡ, ಇನ್ನೂ ನೀರಾವರಿ ಜಮೀನಲ್ಲೂ ಕೂಡ ಬೆಳೆ ಈಗ ಬಿತ್ತನೆ ಆರಂಭವಾಗಿರ್ತಕ್ಕಂಥದ್ದು. ಈಗ ನನ್ನ ಜೊತೆ ಒಂದಷ್ಟು ರೈತರಿದ್ದಾರೆ, ಅವ್ರು ಮಾತನಾಡ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಮೋಡ ಬಿತ್ತನೆ ಒಂದೇ ಮಾರ್ಗನ, ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ಮಾರ್ಗ ಇದೆಯಾ? ಸರ್, ಈಗ ನಾವು ಪ್ರಾರಂಭದಾಗ ಉಗಾದಿ ಮುಂದಗಡಿಗೆ ಏನಾಗ್ಬಿಡ್ತೀರಿ, ಭಾಳ ಚೆನ್ನಾಗಿ ಬಂದ್ಬಿಡ್ತು ಮಳೆ. ಅಂದ್ರೆ ಮಳೆ ನೋಡ್ಕೊಂಡು ನಾವು ರೈತರೆಲ್ಲರೂ ಕೂಡ ಸಾಲ ಮಾಡ್ಕೊಂಡು ಇದು ರಸಗೊಬ್ಬರ ಆಗಲಿ, ಬೀಜ ಪ್ರತಿಯೊಂದು ಖರೀದಿ ಮಾಡ್ಕೊಂಬಿಟ್ಟಿವಿ. ಅಂದ್ರೆ ನಾವೆಲ್ಲ ಸ್ಟಾಕ್ ಇಟ್ಕೊಂಡಿವಿ. ಈಗ 2 ತಿಂಗಳಾಯ್ತು ಮಳೆ ಹತ್ತವಲ್ದು. ಈಗೇನು ಬರೀ ಕರಾವಳಿ ಮುಂದಗಡೆ, ಕರಾವಳಿ ಮಲೆನಾಡು ಭಾಗದಾಗ ಮಳೆ ಬರ್ತೈತೆ. ಇಲ್ಲಿ ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಇಲ್ಲ, ಕಲ್ಯಾಣ ಕರ್ನಾಟಕ ಇಲ್ಲ. ಅಂದ್ರೆ ಮಳೆ ಇಲ್ಲದೆ ನಾವು ಈಗ ಎಲ್ಲ ಭೂಮಿ ಎಲ್ಲ ರೆಡಿ ಮಾಡ್ಕೊಂಡಿವಿ. ಇವತ್ತು ಸದ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕೂಡ, ಬೀಜ ಎಲ್ಲ ರೆಡಿ ಇದ್ರು ಕೂಡ ನಮಗೆ ಬಿತ್ತಕ್ಕಿಲ್ದಂಗೆ ಆಯ್ತು. ಹಂಗಾಗಿ ಸರ್ಕಾರ ಚಿಂತನೆ ಮಾಡಬೇಕು. ಬರೀ ನಮ್ಮ ಮೇಲೆ ಒತ್ತಡ ಮಾಡ್ತಕ್ಕಂಥದ್ದಲ್ಲ ರೈತರ ಮೇಲೆ. ರೈತರ ಪರಿಸ್ಥಿತಿಗಳು ಹಿಂಗಾದ್ರಿಗೇನ ನೀವು ಸರ್ಕಾರ ಹೆಂಗೆ ಉಳಿತೈತೆ? ಯಾಕೆ ಮೋಡ ಬಿತ್ತನೆ ಅಂತಂದೇಳಿ ಭಾಳ ಸಾರಿ ಹೇಳ್ತಿರ್ತಾರೆ ನೀವು ವೈಜ್ಞಾನಿಕವಾಗಿ. ಮೋಡ ಬಿತ್ತನೆ ಯಾಕೆ ಮಾಡಬಾರ್ದು? ನಮ್ಮ ಭಾಗದಾಗ ಇಲ್ಲಿ ಇವತ್ತು ಕಣ್ಣೀರಿಡ್ತಾಯಿದ್ದೀವಿ ರೈತರು. ಮೋಡ ಬಿತ್ತನೆಗೆ ನೀವೆಲ್ಲರೂ ಕೂಡ ಅನುಕೂಲತೆ ಮಾಡಬೇಕು, ಮಾಡಿ ನಮ್ಗೇನೋ ರೈತರು ಉಳಿಸ್ಬೇಕಂತ ವಿನಂತಿ ಮಾಡ್ತಾಯಿದ್ದೀವಿ. ಇದಿಷ್ಟು ರೈತರ ಮಾತು. ಅಂದರೆ ಕಳೆದ ಬಾರಿಯೂ ಕೂಡ ಸಾಕಷ್ಟು ಲಾಸ್ ಆದ್ವಿ, ಈ ಬಾರಿ ಕೂಡ ನಮಗೆ ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಲಾಸ್ ಆಗುತ್ತೆ. ಮೋಡಗಳು ಇದ್ದಾಗ ಮೋಡ ಬಿತ್ತನೆ ಮಾಡಿದರೆ ಅನುಕೂಲ ಆಗುತ್ತೆ. ಎಲ್ಲ ಮುಗಿದ ಮೇಲೆ ನಾವು ಮೋಡ ಬಿತ್ತನೆ ಮಾಡೋದಕ್ಕೆ ರೆಡಿ ಇದ್ದೀವಿ, ಮೋಡ ಇಲ್ಲ, ನಮ್ಮ ಬಳಿ ಹಣ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಈಗ ಎಲ್ಲ ಸೂಕ್ತ ವಾತಾವರಣ ಇದೆ, ಹೀಗಾಗಿ ಮೋಡ ಬಿತ್ತನೆಯನ್ನು ಈಗ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತ ರೈತರು ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದ ಕರಾವಳಿ ಭಾಗ, ಮಲೆನಾಡು ಭಾಗ ಜೊತೆಗೆ ಮುಂಬೈ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಆದರೆ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಂಗಭದ್ರಾ ಜಲಾಶಯ ಇದ್ದರೂ ಕೂಡ ಈ ಭಾಗದಲ್ಲಿ ಒಂದು ರೀತಿ ಜಲಕ್ಷಾಮ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಎಕರೆ ಪ್ರದೇಶ ನೀರಾವರಿ ಇದೆ. ಜೊತೆಗೆ 5 ಲಕ್ಷ ಎಕರೆ ಪ್ರದೇಶ ಬೆದ್ದಲು ಭೂಮಿ ಇರತಕ್ಕಂಥದ್ದು. ಅಂದರೆ ಬೆದ್ದಲು ಭೂಮಿ ಅಂದರೆ ವರ್ಷದಲ್ಲಿ ಒಂದು ಬಾರಿ, ಅದು ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ಆದರೆ ಈ ಬಾರಿ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಜಮೀನುಗಳು ಬರಡು ಭೂಮಿ ಅಂತೆ ಆಗಿರ್ತಕ್ಕಂಥದ್ದು. ಇಷ್ಟೊತ್ತಿಗಾಗಲೇ ಈ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾ ಇದ್ರು, ಜೋಳವನ್ನು ಬೆಳೀತಾ ಇದ್ರು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಬೆದ್ದಲು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮುಂಗಾರು ಮಳೆಯೂ ಕೂಡ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ವರ್ಷಕ್ಕೆ ಬರ್ತಕ್ಕಂಥ ಒಂದು ಬೆಳೆಯೂ ಕೂಡ ಈ ಬಾರಿ ನಮ್ಮ ಕೈ ಸೇರ್ತಾ ಇಲ್ಲ ಅನ್ನುವ ಒಂದು ಆತಂಕದಲ್ಲಿ ರೈತರಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಮೋಡ ಬಿತ್ತನೆಯನ್ನು ಮಾಡಿಸಿದ್ರೆ, ಈಗ ಸೂಕ್ತ ಸಮಯ, ಮೋಡಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ಮೋಡ ಬಿತ್ತನೆಯನ್ನು ಮಾಡಿದರೆ ನಮಗೆ ಅನುಕೂಲವಾಗುತ್ತೆ, ಒಂದು ಬೆಳೆಯನ್ನಾದರೂ ಬೆಳ್ಕೋಬಹುದು ಅಂತ ರೈತರು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯ ಇದೆ, ಅದರಿಂದಲೂ ಕೂಡ ಇತ್ತೀಚೆಗೆ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಾವರಿ ಭಾಗದಲ್ಲೂ ಕೂಡ, ಇನ್ನೂ ನೀರಾವರಿ ಜಮೀನಲ್ಲೂ ಕೂಡ ಬೆಳೆ ಈಗ ಬಿತ್ತನೆ ಆರಂಭವಾಗಿರ್ತಕ್ಕಂಥದ್ದು. ಈಗ ನನ್ನ ಜೊತೆ ಒಂದಷ್ಟು ರೈತರಿದ್ದಾರೆ, ಅವ್ರು ಮಾತನಾಡ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಮೋಡ ಬಿತ್ತನೆ ಒಂದೇ ಮಾರ್ಗನ, ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ಮಾರ್ಗ ಇದೆಯಾ? ಸರ್, ಈಗ ನಾವು ಪ್ರಾರಂಭದಾಗ ಉಗಾದಿ ಮುಂದಗಡಿಗೆ ಏನಾಗ್ಬಿಡ್ತೀರಿ, ಭಾಳ ಚೆನ್ನಾಗಿ ಬಂದ್ಬಿಡ್ತು ಮಳೆ.
ಅಂದ್ರೆ ಮಳೆ ನೋಡ್ಕೊಂಡು ನಾವು ರೈತರೆಲ್ಲರೂ ಕೂಡ ಸಾಲ ಗವಲ ಮಾಡ್ಕೊಂಡು ಇದು ರಸಗೊಬ್ಬರ ಆಗಲಿ ಬೀಜ ಪ್ರತಿಯೊಂದು ಖರೀದಿ ಮಾಡ್ಕೊಂಬಿಟ್ಟಿವಿ. ಅಂದ್ರೆ ನಾವೆಲ್ಲ ಸ್ಟಾಕ್ ಇಟ್ಕೊಂಡಿವಿ. ಈಗ 2 ತಿಂಗಳಾಯ್ತು ಮಳೆ ಹತ್ತವಲ್ದು. ಈಗೇನು ಬರೀ ಕರಾವಳಿ ಮುಂದಗಡೆ ಕರಾವಳಿ ಮಲೆನಾಡು ಭಾಗದಾಗ ಮಳೆ ಬರ್ತೈತೆ. ಇಲ್ಲಿ ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಇಲ್ಲ, ಕಲ್ಯಾಣ ಕರ್ನಾಟಕ ಇಲ್ಲ. ಅಂದ್ರೆ ಮಳೆ ಇಲ್ಲದೆ ನಾವು ಈಗ ಎಲ್ಲ ಭೂಮಿ ಎಲ್ಲ ರೆಡಿ ಮಾಡ್ಕೊಂಡಿವಿ. ಇವತ್ತು ಸೇದ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕೂಡ ಬೀಜ ಎಲ್ಲ ರೆಡಿ ಇದ್ರು ಕೂಡ ನಮಗೆ ಬಿತ್ತಾಕಿಲ್ದಂಗೆ ಆಯ್ತು. ಹಂಗಾಗಿ ಸರ್ಕಾರ ಚಿಂತನೆ ಮಾಡಬೇಕು. ಬರೀ ನಮ್ಮ ಮೇಲೆ ಒತ್ತಡ ಮಾಡ್ತಕ್ಕಂಥದ್ದಲ್ಲ ರೈತರ ಮೇಲೆ. ರೈತರ ಪರಿಸ್ಥಿತಿಗಳು ಹಿಂಗಾದ್ರಿಗೇನ ನೀವು ಸರ್ಕಾರ ಹೆಂಗೆ ಉಳಿತೈತೆ? ಯಾಕೆ ಮೋಡ ಬಿತ್ತನೆ ಅಂತಂದೇಳಿ ಭಾಳ ಸಾರಿ ಹೇಳ್ತಿರ್ತಾರೆ. ನೀವು ವೈಜ್ಞಾನಿಕವಾಗಿ ಮೋಡ ಬಿತ್ತನೆ ಯಾಕೆ ಮಾಡಬಾರ್ದು? ನಮ್ಮ ಭಾಗದಾಗ ಇಲ್ಲಿ ಇವತ್ತು ಕಣ್ಣೀರು ಇಡ್ತಾಯಿದ್ದೀವಿ ರೈತರು. ಮೋಡ ಬಿತ್ತನೆಗೆ ನೀವೆಲ್ಲರೂ ಕೂಡ ಅನುಕೂಲತೆ ಮಾಡಬೇಕು. ಮಾಡಿ ನಮ್ಗೇನೋ ರೈತರು ಉಳಿಸ್ಬೇಕಂತ ವಿನಂತಿ ಮಾಡ್ತಾಯಿದ್ದೀವಿ. ಇದಿಷ್ಟು ರೈತರ ಮಾತು. ಅಂದರೆ ಕಳೆದ ಬಾರಿಯೂ ಕೂಡ ಸಾಕಷ್ಟು ಲಾಸ್ ಆದ್ವಿ. ಈ ಬಾರಿ ಕೂಡ ನಮಗೆ ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಲಾಸ್ ಆಗುತ್ತೆ. ಮೋಡಗಳು ಇದ್ದಾಗ ಮೋಡ ಬಿತ್ತನೆ ಮಾಡಿದರೆ ಅನುಕೂಲ ಆಗುತ್ತೆ. ಎಲ್ಲ ಮುಗಿದ ಮೇಲೆ ನಾವು ಮೋಡ ಬಿತ್ತನೆ ಮಾಡೋದಕ್ಕೆ ರೆಡಿ ಇದ್ದೀವಿ. ಮೋಡ ಇಲ್ಲ, ನಮ್ಮ ಬಳಿ ಹಣ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಈಗ ಎಲ್ಲ ಸೂಕ್ತ ವಾತಾವರಣ ಇದೆ. ಹೀಗಾಗಿ ಮೋಡ ಬಿತ್ತನೆಯನ್ನು ಈಗ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತ ರೈತರು ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದ ಕರಾವಳಿ ಭಾಗ, ಮಲೆನಾಡು ಭಾಗ ಜೊತೆಗೆ ಮುಂಬೈ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಆದರೆ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಂಗಭದ್ರಾ ಜಲಾಶಯ ಇದ್ದರೂ ಕೂಡ ಈ ಭಾಗದಲ್ಲಿ ಒಂದು ರೀತಿ ಜಲಕ್ಷಾಮ ಉಂಟಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಎಕರೆ ಪ್ರದೇಶ ನೀರಾವರಿ ಇದೆ. ಜೊತೆಗೆ 5 ಲಕ್ಷ ಎಕರೆ ಪ್ರದೇಶ ಬೆದ್ದಲು ಭೂಮಿ ಇರತಕ್ಕಂಥದ್ದು. ಅಂದರೆ ಬೆದ್ದಲು ಭೂಮಿ ಅಂದರೆ ವರ್ಷದಲ್ಲಿ ಒಂದು ಬಾರಿ, ಅದು ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ಆದರೆ ಈ ಬಾರಿ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಜಮೀನುಗಳು ಬರಡು ಭೂಮಿ ಅಂತೆ ಆಗಿರ್ತಕ್ಕಂಥದ್ದು. ಇಷ್ಟೊತ್ತಿಗಾಗಲೇ ಈ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾ ಇದ್ರು, ಜೋಳವನ್ನು ಬೆಳೀತಾ ಇದ್ರು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಬೆದ್ದಲು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮುಂಗಾರು ಮಳೆಯೂ ಕೂಡ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ವರ್ಷಕ್ಕೆ ಬರ್ತಕ್ಕಂಥ ಒಂದು ಬೆಳೆಯೂ ಕೂಡ ಈ ಬಾರಿ ನಮ್ಮ ಕೈ ಸೇರ್ತಾ ಇಲ್ಲ ಅನ್ನುವ ಒಂದು ಆತಂಕದಲ್ಲಿ ರೈತರಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಮೋಡ ಬಿತ್ತನೆಯನ್ನು ಮಾಡಿಸಿದ್ರೆ ಈಗ ಸೂಕ್ತ ಸಮಯ, ಮೋಡಗಳು ಕೂಡ ಇರತಕ್ಕಂಥದ್ದು. ಹೀಗಾಗಿ ಮೋಡ ಬಿತ್ತನೆಯನ್ನು ಮಾಡಿದರೆ ನಮಗೆ ಅನುಕೂಲವಾಗುತ್ತೆ, ಒಂದು ಬೆಳೆಯನ್ನಾದರೂ ಬೆಳ್ಕೋಬಹುದು ಅಂತ ರೈತರು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯ ಇದೆ. ಅದರಿಂದಲೂ ಕೂಡ ಇತ್ತೀಚೆಗೆ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಾವರಿ ಭಾಗದಲ್ಲೂ ಕೂಡ ಇನ್ನೂ ನೀರಾವರಿ ಜಮೀನಲ್ಲೂ ಕೂಡ ಬೆಳೆ ಈಗ ಬಿತ್ತನೆ ಆರಂಭವಾಗಿರ್ತಕ್ಕಂಥದ್ದು. ಈಗ ನನ್ನ ಜೊತೆ ಒಂದಷ್ಟು ರೈತರಿದ್ದಾರೆ, ಅವ್ರು ಮಾತನಾಡ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಮೋಡ ಬಿತ್ತನೆ ಒಂದೇ ಮಾರ್ಗನ, ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ಮಾರ್ಗ ಇದೆಯಾ? ಸರ್, ಈಗ ನಾವು ಪ್ರಾರಂಭದಾಗ ಉಗಾದಿ ಮುಂದಗಡೆಗೆ ಏನಾಗ್ಬಿಡ್ತೀರಿ, ಭಾಳ ಚೆನ್ನಾಗಿ ಬಂದ್ಬಿಡ್ತು ಮಳೆ. ಅಂದ್ರೆ ಮಳೆ ನೋಡ್ಕೊಂಡು ನಾವು ರೈತರೆಲ್ಲರೂ ಕೂಡ ಸಾಲ ಗವಲ ಮಾಡ್ಕೊಂಡು ಇದು ರಸಗೊಬ್ಬರ ಆಗಲಿ ಬೀಜ ಪ್ರತಿಯೊಂದು ಖರೀದಿ ಮಾಡ್ಕೊಂಬಿಟ್ಟಿವಿ. ಅಂದ್ರೆ ನಾವೆಲ್ಲ ಸ್ಟಾಕ್ ಇಟ್ಕೊಂಡಿವಿ. ಈಗ 2 ತಿಂಗಳಾಯ್ತು ಮಳೆ ಹತ್ತವಲ್ದು. ಈಗೇನು ಬರೀ ಕರಾವಳಿ ಮುಂದಗಡೆ ಕರಾವಳಿ ಮಲೆನಾಡು ಭಾಗದಾಗ ಮಳೆ ಬರ್ತೈತೆ. ಇಲ್ಲಿ ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಇಲ್ಲ, ಕಲ್ಯಾಣ ಕರ್ನಾಟಕ ಇಲ್ಲ. ಅಂದ್ರೆ ಮಳೆ ಇಲ್ಲದೆ ನಾವು ಈಗ ಎಲ್ಲ ಭೂಮಿ ಎಲ್ಲ ರೆಡಿ ಮಾಡ್ಕೊಂಡಿವಿ. ಇವತ್ತು ಸೇದ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕೂಡ ಬೀಜ ಎಲ್ಲ ರೆಡಿ ಇದ್ರು ಕೂಡ ನಮಗೆ ಬಿತ್ತಾಕಿಲ್ದಂಗೆ ಆಯ್ತು. ಹಂಗಾಗಿ ಸರ್ಕಾರ ಚಿಂತನೆ ಮಾಡಬೇಕು. ಬರೀ ನಮ್ಮ ಮೇಲೆ ಒತ್ತಡ ಮಾಡ್ತಕ್ಕಂಥದ್ದಲ್ಲ ರೈತರ ಮೇಲೆ. ರೈತರ ಪರಿಸ್ಥಿತಿಗಳು ಹಿಂಗಾದ್ರಿಗೇನ ನೀವು ಸರ್ಕಾರ ಹೆಂಗೆ ಉಳಿತೈತೆ? ಯಾಕೆ ಮೋಡ ಬಿತ್ತನೆ ಅಂತಂದೇಳಿ ಭಾಳ ಸಾರಿ ಹೇಳ್ತಿರ್ತಾರೆ. ನೀವು ವೈಜ್ಞಾನಿಕವಾಗಿ ಮೋಡ ಬಿತ್ತನೆ ಯಾಕೆ ಮಾಡಬಾರ್ದು? ನಮ್ಮ ಭಾಗದಾಗ ಇಲ್ಲಿ ಇವತ್ತು ಕಣ್ಣೀರು ಇಡ್ತಾಯಿದ್ದೀವಿ ರೈತರು. ಮೋಡ ಬಿತ್ತನೆಗೆ ನೀವೆಲ್ಲರೂ ಕೂಡ ಅನುಕೂಲತೆ ಮಾಡಬೇಕು. ಮಾಡಿ ನಮ್ಗೇನೋ ರೈತರು ಉಳಿಸ್ಬೇಕಂತ ವಿನಂತಿ ಮಾಡ್ತಾಯಿದ್ದೀವಿ. ಇದಿಷ್ಟು ರೈತರ ಮಾತು. ಅಂದರೆ ಕಳೆದ ಬಾರಿಯೂ ಕೂಡ ಸಾಕಷ್ಟು ಲಾಸ್ ಆದ್ವಿ. ಈ ಬಾರಿ ಕೂಡ ನಮಗೆ ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಲಾಸ್ ಆಗುತ್ತೆ. ಮೋಡಗಳು ಇದ್ದಾಗ ಮೋಡ ಬಿತ್ತನೆ ಮಾಡಿದರೆ ಅನುಕೂಲ ಆಗುತ್ತೆ. ಎಲ್ಲ ಮುಗಿದ ಮೇಲೆ ನಾವು ಮೋಡ ಬಿತ್ತನೆ ಮಾಡೋದಕ್ಕೆ ರೆಡಿ ಇದ್ದೀವಿ. ಮೋಡ ಇಲ್ಲ, ನಮ್ಮ ಬಳಿ ಹಣ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಈಗ ಎಲ್ಲ ಸೂಕ್ತ ವಾತಾವರಣ ಇದೆ. ಹೀಗಾಗಿ ಮೋಡ ಬಿತ್ತನೆಯನ್ನು ಈಗ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತ ರೈತರು ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.